ಪ್ರಜ್ವಲ್ ವಿಡಿಯೋ ಕೇಸ್ ಕಾಂಗ್ರೆಸ್ಗೆ ತಿರುಗುಬಾಣ ಆಗತ್ತೆ. ಅಮಿತ್ ಶಾ ಹೇಳಿಕೆಗೆ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಕ್ಕಲಿಗ ನಾಯಕರನ್ನ ಮುಗಿಸೋದಕ್ಕೆ ಹುನ್ನಾರ ಇದು. ಸಿಎಂ ಸಿದ್ದರಾಮಯ್ಯ ಮತ್ತು ಟೀಮ್ ಈ ಮಸಲತ್ತನ್ನ ಮಾಡಿದೆ. ಆರ್ ಅಶೋಕ್ ರಿಪಬ್ಲಿಕ್ ಕನ್ನಡಕ್ಕೆ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ದೇವೇಗೌಡರ ಕುಟುಂಬವನ್ನ ಮುಗಿಸೋದಕ್ಕೆ ಯತ್ನ ಇದು ಅಂತ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಚುನಾವಣೆ ಮುಂಚೆನೆ ರಿಲೀಸ್ ಮಾಡಬೇಕಿತ್ತು. ಕಾಂಗ್ರೆಸ್ಗೆ ಗೊತ್ತಿತ್ತಿದು. ಚುನಾವಣೆ ಮುಂಚೆನೆ ರಿಲೀಸ್ ಮಾಡಬೇಕಿತ್ತು. ಚುನಾವಣೆ ಲಾಭಕ್ಕೋಸ್ಕರ ಈಗ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಆರ್ ಅಶೋಕ್ ಮಾತು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸ್ಫೋಟಕ ಹೇಳಿಕೆ. ಸರ್ ನಮಸ್ತೆ. ಈಗ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರು ಒಂದು ಸ್ಪಷ್ಟವಾದಂಥ ಒಂದು ಮಾತನ್ನು ಹೇಳಿದ್ದಾರೆ. ಇದು ಕಾಂಗ್ರೆಸ್ನವ್ರಿಗೆ ತಿರುಗುಬಾಣ ಆಗತ್ತೆ. ಜೊತೆಗೆ ಇದು ಒಕ್ಕಲಿಗ ಸಾಮ್ರಾಜ್ಯಕ್ಕಾಗಿ, ಒಕ್ಕಲಿಗ ವೋಟ್ ಬ್ಯಾಂಕಿಗೋಸ್ಕರನೇ ವಿಡಿಯೋನ ಹರಿಬಿಟ್ಟಿದ್ದಾರೆ ಅಂತಕ್ಕಂಥದ್ದು. ಅಮಿತ್ ಶಾ ಅವರು ಹೇಳಿರೋದನ್ನ ನಾನು ಎಂಡಾರ್ಸ್ ಮಾಡ್ತೀನಿ. ಯಾಕೆಂದರೆ ದೇಶದ ಗೃಹ ಸಚಿವರಿಗೆ ಎಲ್ಲ ರೀತಿಯಂಥ ಮಾಹಿತಿ ಇದೆ. ಇದು ರಾಜ್ಯದ ಜನತೆಗೆ, ವಿಶೇಷವಾಗಿ ಒಕ್ಕಲಿಗ ಸಮುದಾಯಕ್ಕೆ ಗೊತ್ತಿರೋವಂಥ ಸತ್ಯ ಇದು. ಇದು ಒಕ್ಕಲಿಗರನ್ನು ತುಳಿಯೋ ಅಂಥದ್ದಕ್ಕೆ, ಒಕ್ಕಲಿಗರನ್ನು ಮುಗಿಸೋ ಅಂಥದ್ದಕ್ಕೆ ಸಿದ್ದರಾಮಯ್ಯನವರು ಅವರ ತಂಡ ಮಾಡಿರೋವಂಥ ಷಡ್ಯಂತ್ರ ಇದರಲ್ಲಿ ಸ್ಪಷ್ಟವಾಗಿ ಆಗ್ತದೆ. ಅವ್ರಿಗೇನಾದರೂ ಆ ಥರ ಒಳ್ಳೆ ಇಂಟೆನ್ಷನ್ ಇದ್ದರೆ ಅವ್ರದ್ದೇ ಸರ್ಕಾರ ಇತ್ತು, ಆಗಲೇ ಇದೆಲ್ಲ ನಡೆದಿರೋದು. ಸಮ್ಮಿಶ್ರ ಸರ್ಕಾರ ಇದ್ದಾಗೆ ಇವೆಲ್ಲ ನಡೆದಿರೋದು. ಅವರೇ ಹೇಳ್ತಾ ಇದ್ದಾರೆ 5 ವರ್ಷದ ಹಿಂದೆ ಇದೆಲ್ಲ 5-6 ವರ್ಷದ ಹಿಂದೆ ನಡೆದಿರೋದು ಅಂತ. ಸೊ ಅವ್ರದ್ದೇ ಸರ್ಕಾರ ಇದ್ದಾಗ ಅವ್ರು ಯಾಕೆ ಇಷ್ಟು ದಿನ ಮುಚ್ಚಿಟ್ರು? ನನಗನ್ಸ್ತತೆ ಇದು ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈಗ ಒಂದು ಲೀಡರ್ಸ್ನ ಮುಗಿಸೋ ಅಂಥದ್ದಕ್ಕೆ ಒಂದು ಅನ್ನಾರವನ್ನು ಕಾಂಗ್ರೆಸ್ ಮಾಡಿದೆ. ಮೊದಲಿಂದನೂ ಕಾಂಗ್ರೆಸ್ ಯಾವಾಗೂ ಒಕ್ಕಲಿಗ ವಿರೋಧಿ, ಒಕ್ಕಲಿಗರಿಗೆ, ಲಿಂಗಾಯತರಿಗೆ ಇವರಿಗೆಲ್ಲ ವಿರೋಧಿಯಾಗೇ ಬಂದಿದೆ ಕಾಂಗ್ರೆಸ್. ಈಗ ಇದು ಸ್ಪಷ್ಟವಾಗಿ ಒಕ್ಕಲಿಗ ಜನಾಂಗ ಏನಿದೆ ಒಕ್ಕಲಿಗ ಕರ್ನಾಟಕದಲ್ಲಿ ಅವರೆಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿದೆ. ದೇವೇಗೌಡರ ಕುಟುಂಬವನ್ನು ತುಳಿಬೇಕು, ದೇವೇಗೌಡರಿಗೆ ನೋವನ್ನು ಉಂಟು ಮಾಡಬೇಕು ಅನ್ನೋ ಒಂದು ದುರುದ್ದೇಶದಿಂದ ಮಾಡಿರುವಂಥದ್ದು. ಸತ್ಯ ಇದ್ದಿದ್ರೆ ಮೊದಲೇ ಮಾಡಬೇಕಾಯ್ತು. ಇವರು ಚುನಾವಣೆಗೆ ಮುಂಚೆನೇ ಇವ್ರ ಹತ್ರ ಇತ್ತಲ್ಲ, ಅವಾಗೆ ಚುನಾವಣೆಗೆ ಮುಂಚೆನೇ ಇದೆಲ್ಲ ಮಾಡಿದರೆ ಯಾರೂ ಇದ್ರ ಬಗ್ಗೆ ಏನು ಡೌಟ್ ಬೀಳ್ತಾ ಇಲ್ಲ. ಚುನಾವಣೆ ಡಿಕ್ಲೇರ್ ಆಗಿದೆ, ಅವಾಗೂ ಮಾಡಲಿಲ್ಲ. ಚುನಾವಣೆ ವೋಟಿಂಗ್ ಏನು ಇನ್ನು ಪ್ರಜ್ವಲ್ ವಿಡಿಯೋ ಕೇಸ್ ಕಾಂಗ್ರೆಸ್ಗೆ ತಿರುಗುಬಾಣ ಆಗತ್ತೆ. ಅಮಿತ್ ಶಾ ಹೇಳಿಕೆಗೆ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಕ್ಕಲಿಗ ನಾಯಕರನ್ನ ಮುಗಿಸೋದಕ್ಕೆ ಹುನ್ನಾರ ಇದು. ಸಿಎಂ ಸಿದ್ದರಾಮಯ್ಯ ಮತ್ತು ಟೀಮ್ ಈ ಮಸಲತ್ತನ್ನ ಮಾಡಿದೆ. ಆರ್ ಅಶೋಕ್ ರಿಪಬ್ಲಿಕ್ ಕನ್ನಡಕ್ಕೆ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ದೇವೇಗೌಡರ ಕುಟುಂಬವನ್ನ ಮುಗಿಸೋದಕ್ಕೆ ಯತ್ನ ಇದು ಅಂತ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಚುನಾವಣೆ ಮುಂಚೆನೆ ರಿಲೀಸ್ ಮಾಡಬೇಕಿತ್ತು. ಕಾಂಗ್ರೆಸ್ಗೆ ಗೊತ್ತಿತ್ತಿದು. ಚುನಾವಣೆ ಮುಂಚೆನೆ ರಿಲೀಸ್ ಮಾಡಬೇಕಿತ್ತು. ಚುನಾವಣೆ ಲಾಭಕ್ಕೋಸ್ಕರ ಈಗ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಆರ್ ಅಶೋಕ್ ಮಾತು. ವಿರೋಧ ಪಕ್ಷದ ನಾಯಕ